ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಈ ಪರಿಸ್ಥಿತಿಗೆ ದರ್ಶನ್ ಸಹವಾಸ ಮಾಡಿರುವ ಸ್ನೇಹಿತರು ಹಾಗೂ ಅವರ ಅಭ್ಯಾಸಗಳು ಕಾರಣ ಎಂಬುದು ಈಗ ಚರ್ಚೆಯಾಗುತ್ತಿರುವ ವಿಷಯ. ಈ ವಿಚಾರವನ್ನು ದರ್ಶನ್ ಹಲವು ಸ್ನೇಹಿತರು ಹಿತೈಷಿಗಳು ಹೇಳಿದ್ರು. ದರ್ಶನ್ ಹೇಳಿರಲಿಲ್ಲ. ಸದ್ಯ ಅಪ್ಪನನ್ನ ನೋಡಲು ದರ್ಶನ್ ಪುತ್ರ ವಿನೀಶ್ ಪರಪ್ಪನಗ್ರಹಾರ ಜೈಲಿಗೆ ಬಂದಿದ್ದು, ಅಪ್ಪನ ಪರಿಸ್ಥಿತಿ ಕಂಡು ಅಪ್ಪನಿಗೆ ನೀತಿ ಪಾಠ ಹೇಳಿದ್ದಾನಂತೆ ಮಗ ವಿನೀಶ್. ಜೈಲಿಗೆ ತಂದೆಯನ್ನು ನೋಡಲು ತೆರಳಿದ್ದ ದರ್ಶನ್ ಪುತ್ರ ವಿನೀಶ್ ತನ್ನ ಅಪ್ಪನಿಗೆ ನೀತಿ ಪಾಠ ಮಾಡಿದ್ದು, ಅಪ್ಪ, ಫ್ರೆಂಡ್ಸ್ ಯಾವಾಗಲೂ ಒಳ್ಳೆಯವರಾಗಿರಬೇಕು. ನಿನ್ನ ಜೊತೆಯಲ್ಲಿರುವ ಫ್ರೆಂಡ್ಸ್ ಯಾರೂ ಸರಿಯಿಲ್ಲ, ಅವರ್ಯಾರೂ ಒಳ್ಳೆಯವರಲ್ಲ, ಅವರ ಸಹವಾಸ ಬಿಟ್ಟು ಬಿಡು. ಅವರಿಂದಾಗಿ ನೀನು ಇವತ್ತು ಜೈಲು ಸೇರುವಂತಾಯಿತು. ಡ್ರೈವರ್ ಲಕ್ಷ್ಮಣ್ ಒಬ್ಬರನ್ನು ಬಿಟ್ಟು ಇನ್ಯಾರೂ ಬೇಡ. ಜೈಲಿನಿಂದ ಹೊರಬಂದ ಬಳಿಕ ಇವರ ಸ್ನೇಹ ಬೇಡ, ಒಳ್ಳೆಯ ಸ್ನೇಹಿತರ ಸಹವಾಸ ಮಾಡಬೇಕು ಎಂದು ಬುದ್ಧಿಮಾತು ಹೇಳಿದ್ದಾನಂತೆ. ನೀನು ಜೈಲಿನಲ್ಲಿರೋದು ನನಗೆ ನೋಡಲು ಆಗುತ್ತಿಲ್ಲ, ನಿನಗೆ ಕರೆ ಮಾಡಲು ಸಹ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನಿನ್ನನ್ನು ನೋಡಬೇಕು ಅಂದರೂ 1 ವಾರ ಕಾಯಬೇಕು. ನಾನು ಯಾರ ಜೊತೆ ಆಟವಾಡಲಿ, ಯಾರ ಜೊತೆ ಜಗಳ ಆಡಲಿ ಹೇಳು ಅಂತ ಮಗ ಅಪ್ಪನಿಗೆ ಭಾವುಕನಾಗಿ ಪ್ರಶ್ನೆ ಮಾಡಿದ್ದಾನೆ. ಮಗನ ಮಾತು ಕೇಳಿ ಭಾವುಕರಾಗಿದ್ದ ದರ್ಶನ್ ಮಗನನ್ನು ತಬ್ಬಿ ಮುದ್ದಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ದರ್ಶನ್ ಅವರಿಗೆ ಜಾಮೀನು ಸಿಗುವುದಿಲ್ಲ ಎನ್ನುವ ಸುದ್ದಿ ಕೇಳಿಬರುತ್ತಿದೆ. ದರ್ಶನ್ ಅವರ ಮಗನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.